ಹಾಯ್ ಎಲ್ಲರೂ ಹೆಂಗಿದ್ರಿ ಮರ್ರೆ. ನಾನು ಗೌಡಗೆರೆ ದೇವಸ್ಥಾನಕ್ಕೆ ಹೋಯ್ದೆ ಅಂತ ಹೇಳಿ ನಿಮ್ಗೆ ಎಲ್ರಿಗೂ ಗೊತ್ತಿತ್ತು. ನಾನು ಹಿಂದಿನ ವೀಡಿಯೋದಾಗ ಹೇಳಿದೆ ಆಯ್ತು, ಅಲ್ಲಿ ನಮ್ಮ ಪರಂಪರೆ ಇದು ಮ್ಯೂಸಿಯಮ್ ಇತ್ತು, ಅದು ಹೆಂಗಿತ್ತು ಅಂತ ಹೇಳಿ ನಿಮಗೆ ತೋರಿಸ್ದೆ, ಲಾಂಗ್ ವೀಡಿಯೋ ಹಾಕ್ತೆ ಅಂತ ಹೇಳಿದೆ ಆಯ್ತು. ಇಲ್ಲಿ ಹೆಂಗಂತ ಹೇಳಿದ್ರೆ ಅದ್ರ ಎಂಟ್ರಿಯಲ್ಲ ಅವ್ರು ಒಬ್ರು ಕೂತ್ಕೆ ಇರ್ತಾರೆ. ಅವರು ಒಂದು ಪರ್ಸನಿಗೆ 50 ರೂಪಾಯಿ, ಅಂದರೆ ಒಬ್ರಿಗೆ 50 ರೂಪಾಯಿ. 15 ವರ್ಷದ ಕೆಳಗಿನ ಮಕ್ಳಿಗೆ ಮಾತ್ರ ಫ್ರೀ ಇರುತ್ತೆ. ಮತ್ತೆಂತ ಅಂದು ಹೇಳಿದ್ರೆ ಈ ಮ್ಯೂಸಿಯಂ ಒಳಗೆ ಸಣ್ಣ ಸಣ್ಣ ಮಕ್ಕಳನ್ನ ಒಬ್ಬೊಬ್ಬರನ್ನೇ ಬಿಡೋದಿಲ್ಲ, ಅವರ ಪೇರೆಂಟ್ಸ್ ಇರಲಿ, ಅವ್ರ ಫ್ಯಾಮಿಲಿ ಇದ್ರೆ ಮಾತ್ರ ಬಿಡೋದು. ಇಲ್ಲಿ ನಮ್ಮ ಸಂಸ್ಕೃತಿನ ಎಷ್ಟು ಚಂದ ಮಾಡಿ ಅನಾವರಣ ಮಾಡ್ಯಾರ ಅಂತ ಹೇಳಿದ್ರೆ ನೋಡೋಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿತ್ತು. ಮತ್ತೆಂತ ಅಂದು ಹೇಳಿದ್ರೆ ಈ ರೀತಿ ಮ್ಯೂಸಿಯಮನ್ನು ನಾನು ಇದುವರೆಗೂ ಎಲ್ಲೂ ನೋಡಲಿಲ್ಲ. ನಾರ್ಮಲ್ ಆಗಿ ಬೇರೆ ಬೇರೆ ಮ್ಯೂಸಿಯಮನ್ನೆಲ್ಲ ನೋಡಿದೆ, ಬಟ್ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಯಾವತ್ತು ನಮ್ಮ ಸಂಸ್ಕೃತಿ ನಮ್ಗೆ ಹೆಮ್ಮೆನೇ ಅಲ್ವಾ, ಅಷ್ಟು ಚಂದ ಇತ್ತು ನೋಡಿ, ತುಂಬ ಖುಷಿ ಆಯಿತು. ಈ ಮ್ಯೂಸಿಯಮ್ಮಿಗೆ ನೀವು ಸ್ಕೂಲ್ಗೆಲ್ಲ ಹೋಗೋ ಮಕ್ಕಳನ್ನ ಕರ್ಕೊಂಡು ಬಂದರೆ ಒಳ್ಳೆ ಯೂಸ್ ಇದೆ. ಯಾಕಂತ ಹೇಳಿದರೆ ಈಗ ಆಲ್ಮೋಸ್ಟ್ ನಮ್ಮ ಸಂಸ್ಕೃತಿ ಬಗ್ಗೆ ಎಲ್ಲ ಪುಸ್ತಕದಲ್ಲಂತೂ ಇದ್ದೇ ಇರುತ್ತೆ. ಒಂದ್ಸಲ ಡೈರೆಕ್ಟ್ ನೋಡ್ದಂಗೂ ಆಗುತ್ತೆ, ಮಕ್ಕಳಿಗೂ ಒಂದು ಸ್ವಲ್ಪ ನಾಲೆಜ್ ಇಂಪ್ರೂವ್ ಆಗುತ್ತೆ ಅಂಥೇಳಿ ಹೇಳೋಕತ್ತೆ. ನಂಗಂತೂ ಈ ಮ್ಯೂಸಿಯಂ ನೋಡಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಿಮಗೂ ಎಲ್ಲರಿಗೂ ಒಂದ್ಸಲ ತೋರಿಸ್ತೆ, ನೀವು ನೋಡಿ ಹೇಗಿತ್ತು ಅಂತ ಹೇಳಿ. ನಿಮಗೂ ಖಂಡಿತ ಈ ಮ್ಯೂಸಿಯಂ ಇಷ್ಟ ಆಗೇ ಆಗುತ್ತೆ. ಹಾಗೆ ಒಂದು ಸೆಕ್ಷನ್ ಮುಗೀತು, ಈಗ ಇನ್ನೊಂದು ಸೆಕ್ಷನಿಗೆ ಹೋಗ್ತಾ ಇದ್ದು. ಅಲ್ಲೇ ಅಕ್ಕಪಕ್ಕ ಎಲ್ಲ ಜೊತೆಗೆ ಇತ್ತು. ಇದು ಅಂತ ಹೇಳಿದ್ರೆ ನಮ್ಮ ನವರಾತ್ರಿದು 9 ನವದುರ್ಗೆಯರದ್ದು ಮೂರ್ತಿ ಮಾಡಿಟ್ಟಿರೈತೆ. ಅದು ಎಷ್ಟು ಒಳ್ಳೆ ಐತೆ, ಲೈಟ್ ಸೆಟ್ಟಿಂಗ್ ಎಲ್ಲ ಮಾಡಿರ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದು ಹೇಗಿದೆ ಅಂತ ಹೇಳಿ ನೀವು ನೋಡಿ. ಹಾಗೆ ಶಿವನ ಕೈಲಾಸವನ್ನು ಕೂಡ ಮಾಡಿಟ್ಟಿರಲ್ಲೇ, ಶಿವನ ಮೂರ್ತಿ ಇಟ್ಟು ಅದು ಕೈಲಾಸದ ಥರ ಮಾಡಿಟ್ಟಿರ, ಅದು ತುಂಬ ಚಂದ ಇತ್ತು ಕಾಮಕ್ಕೆ. ಒಂದು ಚಂದ್ರಲೋಕದ್ದು ಒಂದು ವಿಡಿಯೋ ಥರ ಮಾಡಿಟ್ಟಿರ, ಈ ರೀತಿ ನೋಡೋ ಥರ ಸಖತ್ತಿತ್ತು. ಅದು ಚೆನ್ನಾಗಿತ್ತು. ಮತ್ತಂದರೆ ಅದಲ್ಲಿ ಆನ್ ಮಾಡಿದ ಕೂಡಲೇ ಆಟೋಮೆಟಿಕ್ ಲೈಟ್ ಬರೋ ಥರ ಮಾಡಿದ್ರಾಗಿತ್ತು. ಕಡೆಗೆ ಇನ್ನೊಂದು ಸೈಡ್ ಅಂತ ಅಂದು ಹೇಳಿದ್ರೆ ರಾಕೆಟನ್ನು ಮಾಡಿದ್ದಾರೆ, ರಾಕೆಟನ್ನು ಹೇಗೆ ಉಡಾವಣೆ ಮಾಡ್ತು ಅದನ್ನು ಮಾಡಿರ, ಅದು ಸಖತ್ತಿತ್ತು ಕಾಮಕ್ಕೆ. ಹಂಗೆ ಇದಿಷ್ಟರಲ್ಲಿ ಇಷ್ಟವಾಗಿದ್ದ ಪಾರ್ಟ್ ಅಂದರೆ ಇದು ಎಂತಕ್ಕಂತ ಹೇಳಿದ್ರೆ, ಅದು ಯಾವ ರೀತಿ ಮಾಡಿರಿ ಅಂತ ಹೇಳಿದ್ರೆ ಸಖತ್ತಾಗಿತ್ತು ಮಾತ್ರ. ಅಂದರೆ ನಮ್ಮ ಕುಲುಬು ಕಸಬೆ ಯಾವುದಂತ ಹೇಳಿ, ಅಲ್ಲಿ ಒಂದು ಕಡೆ ಮಣ್ಣಿನ ಮಡಕೆ ಮಾಡೋದು, ಇನ್ನೊಂದು ಕಡೆ ಸೀರೆ ನೇಕಾರದ್ದು ಕೆಲಸ ಇತ್ತಲ್ಲ ಅದು. ಕಡಿಕೆ ಅಂದರೆ ಅದು ನೋಡಿದಾಗ ಯಪ್ಪ ನಮ್ಮ ಹಿಂದಿನ ಸಂಸ್ಕೃತಿ ಇಷ್ಟು ಒಳ್ಳೆ ಇತ್ತ ಅಂತ ಹೇಳಿ ಅನಿಸ್ತು. ಒಂದ್ಸಲ ನಾವು ಆ ಕಾಲದಲ್ಲೇ ಇರಬೇಕಿತ್ತು ಅಂತ ಹೇಳಿ ಅನಿಸ್ಬಿಟ್ಟು ನನಗೆ, ಅಷ್ಟು ಖುಷಿ ಆಯಿತು ಕಂಡು. ಅದು ಮತ್ತು ಆ ಮೂರ್ತಿ ಥರ ಒಂದೊಂದು ಗೊಂಬೆಯಲ್ಲೆಲ್ಲ ಮಾಡಿದ್ರಲ್ಲ, ಅದನ್ನು ಯಾವ ರೀತಿ ಅದನ್ನು ಎಕ್ಸ್ಪ್ಲೋರ್ ಮಾಡಿದ್ರು ಅಂತ ಹೇಳಿದ್ರೆ ಅದು ನೋಡೋಕ್ಕೆ ಖುಷಿಯಾಗತ್ತೆ. ನಾವು ಹೇಳೋದಕ್ಕಿಂತ ನೀವು ಅಲ್ಲಿ ಹೋಗಿ ಅದನ್ನು ಅನುಭವಿಸಿದರೆ ನಿಮ್ಗೆ ಅದು ಅನಿಸುತ್ತೆ, ಇದು ಎಷ್ಟು ಚೆನ್ನಾಗಿತ್ತು, ಹೌದು ಇವ್ರು ಹೇಳಿದ್ದು ನಿಜ ಅಂತೇಳಿ ಅನಿಸುತ್ತೆ.
ನೀವೆಲ್ಲರೂ ಈ ಪ್ಲೇಸಿಗೆ ಒಂದ್ಸಲ ವಿಸಿಟ್ ಮಾಡಿ ಅದು ಇದ್ರ ನಾವೆಷ್ಟು ಹ್ಯಾಪಿಯಾಗಿದ್ದೀವಿ ಅದನ್ನು ನೋಡಿ ನೀವು ಅದನ್ನು ನೋಡಿ ಹ್ಯಾಪಿ ಆಗಬೇಕು ಅನ್ನೋದೇ ನನ್ನ ಆಸೆ. ನೀವು ಇದಕ್ಕೋಸ್ಕರನೇ ಹೋಗಿ ಅಂತ ನಾ ಹೇಳೋದೇ ಇಲ್ಲ, ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲರೂ ದೇವಿ ದರ್ಶನಕ್ಕಂತೂ ಹೋಗೇ ಹೋಗ್ತಾರೆ. ಯಾಕಂದರೆ ಗೌಡಗೆರೆ ದೇವಸ್ಥಾನ ಅಂದರೆ ಅಷ್ಟು ಫೇಮಸ್ ದೇವಸ್ಥಾನ, ಅಷ್ಟು ಪವರ್ಫುಲ್ ದೇವಸ್ಥಾನ. ನೀವು ಆ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದಾಗ ಈ ಪ್ಲೇಸನ್ನು ವಿಸಿಟ್ ಮಾಡಿ ಬನ್ನಿ. ನೆಕ್ಸ್ಟ್ ಪಾರ್ಟ್ ಅಂತ ಅಂದು ಹೇಳಿದ್ರೆ ನಮ್ಮ ನದಿಗಳದ್ದೆಲ್ಲ ಇದಿತ್ತು. ಅಲ್ಲೇ ₹1 ಕಾಯಿನ್ ಹಾಕಿದರೆ ಅದು ಡೈರೆಕ್ಟ್ ಅದ್ರೊಳಗೆ ಹೋಗುತ್ತೆ, ನೀರು ಮೂಲಕ ಅದ್ರೊಳಗೆ ಹೋಗುತ್ತೆ. ನಾವು ₹1 ಕಾಯಿನ್ ಅದ್ರೊಳಗೆ ಹಾಕಿ ಬಂದ್ವಿ. ಹಾಗೆ ನಮ್ಮ ನದಿ ಯಾವೆಲ್ಲ ಗೋದಾವರಿ, ಕಾವೇರಿ, ಸರಸ್ವತಿ ಅದರದ್ದೆಲ್ಲದ್ರದ್ದು ಒಂದೊಂದು ವ್ಯೂ ಥರ ನೀರು ಹರಿಯೋ ಥರ ಮಾಡಿಟ್ಟಿದ್ರು. ಅದು ಚೆನ್ನಾಗಿತ್ತು ನೋಡೋಕ್ಕೆ. ಅದಾದಮೇಲೆ ನೆಕ್ಸ್ಟ್ ಅಂತ ಅಂದು ಹೇಳಿದ್ರೆ ಜ್ಯೋತಿರ್ಲಿಂಗ, ಎಷ್ಟು ಜ್ಯೋತಿರ್ಲಿಂಗ ಇದೆ ಅದರದ್ದೆಲ್ಲದ್ರದ್ದು ಲಿಂಗಗಳಿದೆ. ಅದು ಸಖತ್ತಾಗಿತ್ತು ನೋಡೋಕ್ಕೆ. ಈಗ ನಮ್ಗೆ ಆ ಪ್ಲೇಸಿಗೆ ಹೋಗಿ ನೋಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಇಲ್ಲೂ ನೋಡೋಕ್ಕಾಗ್ತದೆ ಅದನ್ನು. ಇದಿಷ್ಟು ಇವತ್ತಿನ ಲಾಗ್ ಆಯಿತು. ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ಹೇಳಿ ಅಂದ್ಕೊಂಡಿದ್ದೆ. ಇದೆಲ್ಲ ನಾನು ಕಂಡು ನನಗೂ ಖುಷಿ ಆಯ್ತಲ್ಲ, ಹಾಗೆ ನಿಮ್ಗೆಲ್ಲರಿಗೂ ಇದನ್ನು ತೋರಿಸುವ ಅಂತ ಹೇಳಿ ಮಾಡೋದು ವಿಡಿಯೋ ಆಯ್ತಿದೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಹಾಗೆ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಾಗೆ ಮತ್ತೆ ಸಿಗ್ತೆ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ಹೇಳಿ ಅಂದ್ಕೊಂಡಿದ್ದೆ ನಾನು. ಇಷ್ಟು ದಿನವೂ ನೀವೆಲ್ಲರೂ ಒಳ್ಳೆ ರೀತಿಯಾಗಿ ಸಪೋರ್ಟ್ ಮಾಡಿದೆ ನನಗೆ, ಅದಕ್ಕೆ ನನಗೆ ಯಾವತ್ತೂ ಖುಷಿ ಇತ್ತು. ಹಾಗೆ ಮುಂದೆ ಇಷ್ಟೇ ಒಳ್ಳೆ ರೀತಿಯಲ್ಲೇ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.